ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಗಣೇಶ್ ಮೂರ್ತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ವಿಷಯ ಕನ್ನಡ. ಸಮಾಸಗಳು. ಮೊದಲು ಸಮಾಸಗಳು ಎಂದರೇನು? ನಾಮಪದದೊಡನೆ ಸರಿಯಾದ ಉತ್ತರ. ನಾಮಪದದೊಡನೆ ವಿಭಕ್ತಿ ಪ್ರತ್ಯಯಗಳು ಬಂದು ಸೇರಿ ಆಗುವ ಪದಗಳಿಗೆ ಸಮಾಸಗಳು ಎನ್ನುವರು. ಸಮಾಸಗಳಲ್ಲಿ ಎಷ್ಟು ವಿಧ? ಚಿರಂಜೀವಿ, ಮೊದಲನೆಯದ್ದು ಯಾವುದು? ಸರಿಯಾದ ಉತ್ತರ. ಎರಡನೆಯದ್ದು ಯಾವುದು? ಹರೀಶ್, ಸರಿಯಾದ ಉತ್ತರ. ಮೂರನೆಯದ್ದು ಅಕುಲ್, ಸರಿಯಾದ ಉತ್ತರ. ನಾಲ್ಕನೆಯದು ಶಾಫಿರ್, ಸರಿಯಾದ ಉತ್ತರ. ಐದನೆಯದ್ದು ಯಾವುದು? ಅಲಿ, ಸರಿಯಾದ ಉತ್ತರ. ಆರನೆಯದ್ದು ಯಾವುದು? ಚಿನ್ಮಯ, ಸರಿಯಾದ ಉತ್ತರ. ಏಳನೆಯದ್ದು ಯಾವುದು? ಚಿರಂಜೀವಿ, ಸರಿಯಾದ ಉತ್ತರ. ಎಂಟನೆಯದ್ದು ಯಾವುದು? ಜೀವನ್, ಸರಿಯಾದ ಉತ್ತರ. ಕುಳಿತುಕೋ. ಮೊದಲನೆಯದು ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಎಂದರೇನು? ವಾಕ್ಯದಲ್ಲಿ ಒಂದು ಅಕ್ಷರ ಲೋಪವಾದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಸ್ವರದ ಕೊನೆಯ ಸ್ವರವು ಸರಿಯಾದ ಉತ್ತರ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯ ಸ್ವರವು ಲೋಪವಾದರೆ ಅದನ್ನು ಲೋಪ ಸಂಧಿ ಎನ್ನುವರು. ಉದಾಹರಣೆಗೆ ಊರಲ್ಲಿ. ಈ ಪದವನ್ನು ಯಾರಾದರೂ ಬಿಡಿಸಿದ್ದೀರಾ? ಜೀವನ್, ಊರು ಪ್ಲಸ್ ಅಲ್ಲಿ. ಸರಿಯಾದ ಉತ್ತರ. ಊರು ಪ್ಲಸ್ ಅಲ್ಲಿ, ಊರಲ್ಲಿ ಎಂದಾಗುತ್ತದೆ. ಊರು ಪೂರ್ವ ಪದ, ಅಲ್ಲಿ ಎನ್ನುವುದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಹೂ ಎಂಬ ಸ್ವರವಿದೆ. ಉತ್ತರ ಪದದ ಮೊದಲನೇ ಅಕ್ಷರ ಆ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವ ಸ್ವರವು ಲೋಪವಾಗಿ ಊರಲ್ಲಿ ಎಂದಾಗುತ್ತದೆ. ಆದ್ದರಿಂದ ಇದು ಲೋಪ ಸಂಧಿಗೆ ಉದಾಹರಣೆ. ಒಂದೊಂದು ಉದಾಹರಣೆಯನ್ನು ನೀಡುವ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ವಿಶ್ವೇತ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀಮಂತ ವಿದ್ಯಾರ್ಥಿನಿ ಯಲ್ಲಾಪುರ, ತುಮಕೂರು. ನನ್ನ ವಿಷಯ ಕನ್ನಡ. ನನ್ನ ಘಟಕ ಕವಿ ಪರೀಕ್ಷೆ. ನೀವು ಇವರನ್ನು ಎಲ್ಲಾದರೂ ನೋಡಿದ್ದೀರಾ? ನೀವು ಇವರನ್ನು ಎಲ್ಲಾದರೂ ನೋಡಿದ್ದೀರಾ?
ಹಾಗಾದರೆ ಇವರ ಹೆಸರೇನು? ಸರಿಯಾದ ಉತ್ತರ. ಇವರು ಪೂರ್ಣಚಂದ್ರ ತೇಜಸ್ವಿ. ಇವರು ರಾಷ್ಟ್ರಕವಿ ಕುವೆಂಪುರವರ ಮಗ. ಇವರು ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆತ ಕುವೆಂಪುರವರ ಮಗ. ಇವರ ಕಾಲ 1938 ಸೆಪ್ಟೆಂಬರ್ 8ರಲ್ಲಿ ಜನಿಸಿದರು. ಇವರ ಸ್ಥಳ ಶಿವಮೊಗ್ಗದಲ್ಲಿ ಜನಿಸಿದರು. ಇವರಿಗೆ ಹವ್ಯಾಸವಿದ್ದವು ತೋಟಗಾರಿಕೆ, ಛಾಯಾಗ್ರಹಣ, ಬರವಣಿಗೆ ಮತ್ತು ಶಿಲ್ಪಕಲೆ ಇವರ ಹವ್ಯಾಸವಾಯಿತು. ಇವರು ಪ್ರಕಾರದಲ್ಲಿ ಕೃತಿಗಳನ್ನು ರಚಿಸಿದರು. ಅವು ಅಬಚೂರಿನ ಪೋಸ್ಟ್ ಆಫೀಸ್, ಚಿದಂಬರ ರಹಸ್ಯ, ಸುಧಾರಿ ಕ್ರಾಸ್, ಪರಿಸರದ ಕಥೆ, ಮಾಯಾಲೋಕ, ಅಣ್ಣನ ನೆನಪು ಇವರ ಕೃತಿಗಳಾಗಿತ್ತು. ಇವರಿಗೆ ಪ್ರಶಸ್ತಿಗಳು ದೊರೆತಿದ್ದವು. ಅವು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಇವರಿಗೆ ದೊರೆತಿದೆ. ಇವರು ಇಷ್ಟೆಲ್ಲ ಮಾಡಿ 5 ಏಪ್ರಿಲ್ 2007ರಂದು ನಿಧನರಾಗುತ್ತಾರೆ. ನಿಮಗೆಲ್ಲ ಈ ಕವಿ ಪರಿಚಯ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ. ನಾನು ಇದರ ಮೇಲೆ 1-2 ಪ್ರಶ್ನೆಗಳನ್ನು ಕೇಳುತ್ತೇನೆ. ಶಾಲೆಯ ಹೆಸರು ಶ್ರೀ ವನಿತಾ ವಿದ್ಯಾ ಕೇಂದ್ರ. ನನ್ನ ವಿಷಯ ಕನ್ನಡ. ಘಟಕ ವಾಕ್ಯಗಳು. ವಾಕ್ಯಗಳೆಂದರೇನು? ಜೀವನ್. ಸರಿಯಾದ ಉತ್ತರ ಕುಳಿತುಕೋ. ವಾಕ್ಯ ಎಂದರೆ ಪದ ಸೇರಿಸಿ ಕರ್ತು ಕ್ರಿಯೆ ಕರ್ಮವನ್ನು ಹೊಂದಿರುವುದನ್ನು ವಾಕ್ಯ ಎನ್ನುತ್ತಾರೆ. ವಾಕ್ಯಗಳಲ್ಲಿ ಎಷ್ಟು ವಿಧ? ಅವು ಯಾವುವು ಗಣೇಶ್? ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ. ನಿನ್ನ ಉತ್ತರ ಸರಿಯಾಗಿದೆ, ಕುಳಿತುಕೋ. ಹಾಗಾದರೆ ಸಾಮಾನ್ಯ ವಾಕ್ಯ ಎಂದರೇನು? ಅನಿಲ್ ಗೊಬ್ಬರಿಗೆ ನಾನು ಗೊತ್ತಿರೋದು. ಸಾಮಾನ್ಯ ವಾಕ್ಯ ಎಂದರೆ ಸ್ವಂತ ಮತ್ತು ಖಚಿತ ಅರ್ಥವನ್ನು ಕೊಡುವ ವಾಕ್ಯ ಸಾಮಾನ್ಯ ವಾಕ್ಯ. ಸರಿಯಾದ ಉತ್ತರ ಕುಳಿತುಕೋ. ಸಾಮಾನ್ಯ ವಾಕ್ಯವೆಂದರೆ ಒಂದು ಕ್ರಿಯಾಪದಗಳನ್ನೇ ಸ್ವಾತಂತ್ರ್ಯ ಮತ್ತು ಖಚಿತ ಅರ್ಥ ಕೊಡುವ ವಾಕ್ಯ.